ನಮಸ್ಕಾರ. ಸದಾನ್ ಬಾಮ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನಾವು ಪ್ರಭಾಕರ್ ಕೋರೆ ಏನು ಶಿವಶಕ್ತಿ ಸಕ್ಕರೆ ಕಾರ್ಖಾನೆನ ಏನು ಯಡ್ರಾಮದಲ್ಲಿ ಸ್ಥಾಪನೆ ಮಾಡಿದರೆ ಅಲ್ಲಿ ರೈತರಿಗೆ ಅನೇಕ ತೊಂದರೆಗಳನ್ನು ಕೊಡ್ಕೋತಾ ಬಂದಿದ್ದಾರೆ. ಕಾರ್ಖಾನೆ ಪ್ರಾರಂಭಕ್ಕಿಂತ ಮೊದಲು ಕೂಡ ಅನೇಕರ ಭೂಮಿಯನ್ನು ದಾದಾಗಿರಿ ಮಾಡಿ ವಸೂಲಿ ಮಾಡಿಕೊಂಡಿದ್ದರು. ಆಗ ಅವರಿಗೆ ಪರಿಹಾರವನ್ನು ಅಲ್ಪ ಪರಿಹಾರವನ್ನು ಕೊಟ್ಟಿದ್ದರು. ಇಲ್ಲಿ ಪರಿಸರ ಮಾಲಿನ್ಯ ಇಲಾಖೆಯವರು ಗಮನವನ್ನು ಹರಿಸ್ತಾ ಇಲ್ಲ. ಯಾಕಂದರೆ ಅಲ್ಲಿ ಸುತ್ತಮುತ್ತಿನ ಏನು ಭೂಮಿ ಇದೆ ಅಲ್ಲಿ ಸವಳು ಜವಳಾಗಿದೆ, ಇಲ್ಲಿ ಬೆಳೆಗಳು ಬರ್ತಾ ಇಲ್ಲ. ನಂತರ ಮನೆಗಳ ಮೇಲೆ ಧೂಳು ಬೀಳ್ತಾ ಇದೆ. ಇದನ್ನು ತಹಶೀಲ್ದಾರ್ಗೆ ಡಿ ಸಿ ಅವರಿಗೆ ಅಲ್ಲಿಯ ಡ್ರಾವಿಗೆ ಗ್ರಾಮಸ್ಥರು ಮನವಿಯನ್ನು ಕೊಟ್ಟಿದ್ದಾರೆ. ಆದರೆ ಕೋರೆ ತನ್ನ ಗುಂಡಾಗಿರಿಯನ್ನು ಮುಂದುವರಿಸಿದ್ದಾರೆ. ಯಾಕಂದರೆ ಇಲ್ಲಿ ಯಾರಾದರೂ ರೈತರು ತಕರಾರು ತೆಗೆದುಕೊಂಡು ಬಂದರೆ ಅವ್ರ ಮೇಲೆ ಗುಂಡಾಗಳನ್ನು ಛೂ ಬಿಡ್ತಾ ಇದ್ದಾರೆ. ಹೀಗಾಗಿ ಕಳೆದ 10 ವರ್ಷಗಳಿಂದ ಇಲ್ಲಿ ಡ್ರೈವಿಂಗ್ ಗ್ರಾಮಸ್ಥರಿಗೆ ನ್ಯಾಯ ಸಿಗ್ತಾ ಇಲ್ಲ. ಕನಿಷ್ಠ 35 ಎಕರೆ ಭೂಮಿ ಈ ಕಾರ್ಖಾನೆಯಿಂದ ಹಾಳಾಗಿದೆ. ಇದರ ಒಂದು ಪರಿಹಾರವನ್ನು ಕೊಡ್ತೆ ಅಂಥೇಳಿ ಡುಪ್ಲಿಕೇಟನ್ನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಇಲ್ಲಿ ಪರಿಸರ ಇಲಾಖೆ ಮಾಲಿನ್ಯ ಅಧಿಕಾರಿಗಳು ಯಾವ ರೀತಿ ಇದಕ್ಕೆ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕು. ಯಾಕಂತಂದರೆ ಇವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳಿಗೆ 2 ಸಲ ಅವರು ಮನವಿ ಕೊಡೋದು, ಇನ್ನು ರೈತ ಮುಖಂಡರು ಚಿನ್ನಪ್ಪ ಪೂಜಾರಿ ನೇತೃತ್ವದಲ್ಲಿ ಅನೇಕರ ಮುಖಂಡರ ನೇತೃತ್ವದಲ್ಲಿ ಹೋರಾಟ ಕೂಡ ಆಯಿತು. ಆವಾಗ ಕೋರೆ ಎಲ್ಲ ಬಗೆಹರಿಸೋಣ ಅಂತ ಹೇಳಿದರು. ಆದರೆ ಕೇವಲ ಮಾತಾಯಿತು, ಕತ್ತಿ ಇಲ್ಲ. ಹಿಂದೆ ಗುಂಡಾಗಿರಿ ಮಾಡಿ ರೈತರನ್ನು ಕೂಡ ಓಡಿಸಿದ್ರು. ಇಲ್ಲಿ ಒಬ್ಬರು ಉಳಿಕಿಲ್ಲ ಮಾತಾಡಕ್ ಬಂದೇವನೇ ಮಾತಾಡ್ರಿ ಇಲ್ಲಿ ಒಬ್ಬರು ಉಳಿಕಿಲ್ಲ ನೋಡಿದಿ. ಮತ್ ನೀವು ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿ. ಹೇಳ ಹೆಂಗ ಸುಳ್ಳು ಯಾಕೆ ಹೇಳ್ತೀನಿ ನಿನಗೆ? ನಮ್ಮಲ್ಲಿ ರೈತ ಸಂಘಟನೆ ನೋಡಿ, ರೈತ ಸಂಘಟನೆ ಕೆಲಸ ರೈತ ಸಂಘಟನಾ ಕೆಲಸ ಮನೆಯೇ ರೈತರ ಪಾಲಿಗೆ ಮಾರಕವಾಗಿ ಬಿಡ್ತಾ? ಹೌದು ವೀಕ್ಷಕರೇ, ಮನೆ ಮೇಲೆ ಜಮೀನಿನಲ್ಲಿ ಎಲ್ಲೂ ನೋಡಿದ್ರು ಬೂದಿ ಬೂದಿ. ಇತ್ತ ರೈತ ಬೆಳೆದ ಬೆಳೆನೂ ಬರ್ತಾ ಇಲ್ಲ. ಚಿಕ್ಕ ಚಿಕ್ಕ ಮಕ್ಕಳಂತೂ ಹೊರಗಡೆ ಆಟ ಆಡೋಕೆ ಹೋಗಕ್ಕಾಗ್ತಿಲ್ಲ. ಇಂತಹದೊಂದು ಘಟನೆ ನಡೀತಾ ಇರುವುದು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಯಡ್ರಾವ ಎಂಬ ಗ್ರಾಮದಲ್ಲಿ. ಸಣ್ಣ ಹುಡುಗರಿಗೆ ಪ್ರಾಬ್ಲಮ್ ಬರಾಯ್ತ್ರಿ, ಆರಾಮ ಉಳಿಯೋದ್ರಿ. ನಾವು ಹಾಸ್ಪಿಟಲ್ ಕೆಲಸ ಹೋಗೋದ್ರಿ. ಅಡ್ಮಿಟ್ ಆಗಿ 15 ದಿನ ಗಂಟೆ ಅಡ್ಮಿಟ್ ಆಗಿ ಬರಾಕೇವ್ರಿ. ನಾವು ಅದ್ರದಿಂದ ಏನು ಪರಿಹಾರ ಬಂದಿಲ್ರಿ? ಏನು ಪರಿಹಾರ ಇಲ್ರಿ, ಏನು ಇಲ್ರಿ. ಬಂದ್ ನೋಡಿ ಹೊಂಟ ನಮಗ್ರಿ. ಈ ಫ್ಯಾಕ್ಟ್ರಿ ಅದಂದ್ರೆ ಯಾರು ಸಾಹೇಬ್ಗಳು ಈ ಕಡೆ ಬಂದಿಲ್ರಿ? ಬರಾಕದಾರಿ, ಬಂದ್ ನೋಡಿ ಹೊಂಟ. ನಮಗೆ ಏನು ಮಾಡವರಿ ಅದ ಪರಿಹಾರ. ಮನಿ ಕಲರ್ ಮಾಡಿ ಕೊಡ್ತೇವೆ ಅಂದ್ರೆ ಇನ್ನ ತಕ ಮಾಡಿಲ್ರಿ. ಈ ತರಹದ ಸಮಸ್ಯೆ ನಮಗೆ ತುಂಬಾ ಕಾಡ್ತಾ ಇದೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ ಸರ್ ಅಂತ ಗ್ರಾಮಸ್ಥರು ಹಾಗೂ ರೈತಪರ ಸಂಘಟನೆಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಸಲ ಮನವಿ ಮಾಡಿದ್ರೂ ಈ ಗ್ರಾಮಸ್ಥರ ನೆರವಿಗೆ ಮಾತ್ರ ಸರ್ಕಾರವಾಗ್ಲಿ ಮತ್ತು ಸ್ಥಳೀಯ ಶಾಸಕರಾಗ್ಲಿ ಯಾರೂ ಕೂಡ ಸ್ಪಂದನೆ ಮಾಡದೇ ಇರುವುದು ವಿಪರ್ಯಾಸವಾಗಿದೆ. ಎಲ್ಲ ನಮಗೆ ತೊಂದರೆ ಆಗೈತಿ. ಮತ್ತು ಬೇರೆ ಕೂಡ ಅದಾವ್ರಿ. ಮತ್ತು ಎಲ್ಲ ನಾವು ಪೊಲೀಸ್ ಕಂಟ್ರೋಲ್ ಅವ್ರ ಕಡೆ ಎಲ್ಲ ಹೋಗಿದ್ದೇವ್ರಿ. ಅವು ಏನೋ ಅಷ್ಟೊಂದ ಹೆಲ್ಪ್ ಮಾಡ್ತಾ ಇಲ್ಲ. ಲಂಚನ ಕೂಡ ಏನಿಲ್ರಿ. ಈ ಟೋಟಲ್ ಎಷ್ಟು ಎಕರೆ ಐತ್ರಿ ನಿಮ್ದು ಲ್ಯಾಂಡ್? ಇದು 35 ಎಕರೆ ಐತ್ರಿ. 35 ಎಕರೆದಾಗ ಎಷ್ಟು ಟನ್ ಕಬ್ಬ ಹೊಂಟ ಐತ್ರಿ? ಈಗ ಯಾರ್ದೋ ಲಾಭಕ್ಕೆ ಮುಗ್ಧ ಜೀವಿಗಳು ಬದುಕು ದಿನನಿತ್ಯ ಸಾವು ನೋವಿನ ಜೊತೆ ಹೋರಾಟ ನಡೆಸಬೇಕಿದೆ. ಇನ್ನಾದರೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ರೈತರ ಬದುಕಿಗೆ ಶಾಶ್ವತ ಪರಿಹಾರ ನೀಡಬೇಕಿದೆ. ಓಂ ನ್ಯೂಸ್ ಕನ್ನಡ, ಚಿಕ್ಕೋಡಿ. ಹೀಗೆ ಯಡ್ರಾವಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಏನು ಭೂಮಿ ಇದೆ ಅಲ್ಲಿ ನಾಶ ಆಗ್ತಾ ಇದೆ. ಬೆಳೆಗಳು ಬರ್ತಾ ಇಲ್ಲ, ಧೂಳ ಹಾರ್ತಾ ಇದೆ. ಇಂಥ ಹೊತ್ತಿನಲ್ಲಿ ಮತ್ತು 15,000 ಮೆಗಾವ್ಯಾಟ್ ಹೆಚ್ಚು ನಾನು ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತೇನೆ ಅಂತೇಳಿ ಹುಟ್ಟಿದ್ದಾರೆ. ಇದನ್ನು ಮಾಡೇ ಮಾಡ್ತಾರೆ. ಯಾಕಂದರೆ ಪೊಲೀಸರು ಕೂಡ ಎಷ್ಟೇ ತಕರಾರು ಕೊಟ್ಟರು ಅವರು ಕೂಡ ಕ್ರಮ ಕೈಗೊಳ್ತಾ ಇಲ್ಲ. DSP ಕೂಡ ಮೌನಾಗಿದ್ದಾರೆ. ಅವರು SP ಗೆ ರಿಪೋರ್ಟ್ ಮಾಡ್ತಾ ಇಲ್ಲ. SP ಕೂಡ ಎಲ್ಲರಿಗೂ ಗೊತ್ತಿದ್ದು ಮೌನಾಗಿದ್ದಾರೆ. ಜಿಲ್ಲಾಧಿಕಾರಿಗಳ ಬಗ್ಗೆ ಇದನ್ನು ಗಮನ ಹರಿಸಬೇಕು. ಯಾಕಂತಂದರೆ ಇಲ್ಲಿ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಆಗ್ತಾ ಇದೆ. ಯಾಕಂದರೆ ಯಾರಾದರೂ ರೈತರು ಇಲ್ಲಿ ನ್ಯಾಯ ಕೇಳಲಿಕ್ಕೆ ಹೋದಾಗ ಅವ್ರ ಮೇಲೆ ದಾದಾಗಿರಿ ಮಾಡಿ ಕಳಿಸ್ತಾ ಇದ್ದಾರೆ. ಹೀಗೆ ಮುಂದುವರೆದರೆ ಕೋರೆಗೂ ಕೂಡ ಕೆಟ್ಟ ಹೆಸರು ಬರ್ತದೆ ಮತ್ತು ಜಿಲ್ಲಾ ಆಡಳಿತ ಕೂಡ ಕೆಟ್ಟ ಹೆಸರು ಬರ್ತದೆ. ಪೊಲೀಸ್ ಸ್ಟೇಷನ್ಗೂ ಕೂಡ ಕೆಟ್ಟ ಹೆಸರು ಬರ್ತದೆ. ಇಲ್ಲಿ ಯಡ್ರಾವಿ ಗ್ರಾಮಸ್ಥರು ಅಂದರೆ ರಾಯಭಾಗ ಬಳಿ ಏನು ಶಿವಶಕ್ತಿ ತನ್ನ ಖಾಸಗಿ ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದರೆ ಇಲ್ಲಿ ಅಂದಾಜೊಂದು ವ್ಯವಹಾರ ಕೂಡ ನಡೀತಾ ಇದೆ. ಆದರೂ ಕೂಡ ಇಲ್ಲಿ ರೈತರ ಬಗ್ಗೆ, ನಂತರ ಭೂಮಿ ಬಗ್ಗೆ, ನಂತರ ಪರಿಹಾರ ಬಗ್ಗೆ
ಸಮಸ್ಯೆನ ತ್ವರಿತವಾಗಿ ನೀವು ಎಚ್ಚೆತ್ತುಕೊಂಡು ಬಗೆಹರಿಸಬೇಕು. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಸುವಾಗಲಿ. ನಮಸ್ಕಾರ.